ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಹಾಗೆ ಎಲ್ಲರೂ ಎಕ್ಸಾಮ್ಸು ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಚಲೋ ಮಾಡ್ತಿದ್ದೀರಾ ಅಂತಲೂ ಅಂದ್ಕೊಂಡಿರೋದು. ಸೊ ಇಲ್ಲಾಂದ್ರೂ ಏನು ಚಿಂತೆ ಇಲ್ಲ, ಇನ್ನು 52 ದಿನ ಇದೆ ನಿಮಗೆ 21ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ. ಬಟ್ ಯು ಹ್ಯಾವ್ ಟು ಬಿ ಕ್ವಿಕ್, ಯಾಕಂದರೆ ಟೈಮ್ ಈಸ್ ರನ್ನಿಂಗ್. ಸೊ ಇಲ್ಲಾಂದ್ರೂ ಈಗಿಂದಾನೇ ಓಕೆ ನೀವು ಫುಲ್ ಫ್ಲೆಜ್ ರಿವಿಷನ್ ಮಾಡ್ತೀರಾ ಅಂದರೆ ಹೆಂಗೆ ಮಾಡ್ಬೋದು, ಹೆಂಗೆ ಫಾಸ್ಟಾಗಿ ಮಾಡ್ಬೋದು, ಯಾವುದಾದ್ರು ಇಂಪಾರ್ಟೆಂಟ್ಸ್ ನೋಡ್ಕೊಳ್ಳೇಬೇಕು. ಯಾಕಂದರೆ ಬಿಕಾಸ್ ದೋಸ್ ಕ್ಯಾರೀಸ್ ಲಾಟ್ ಆಫ್ ವೆಯ್ಟೇಜ್. ಇಂಪಾರ್ಟೆಂಟ್ಸು ಏನಿದೆ, ಹೆಂಗೆ ಮಾಡ್ಬೋದು ನೋಡೋಣ. ಬಟ್ ಅಗೇನ್ ಲೈಕ್ ಇಂಪಾರ್ಟೆಂಟ್ಸ್ ಅಂದಾಗ ಈಗ ನಾನು ಫಿಸಿಕ್ಸಲ್ಲಿ ಈ ಕ್ವಶನ್ ನೋಡಲೇಬೇಕು ಅಥವಾ ಈ ಕ್ವಶನ್ ಓದಲೇಬೇಕು ಅಥವಾ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ನಾನು ಇದರಲ್ಲಿ ಹೇಳಲ್ಲ. ಬಿಕಾಸ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ ತೊಗೊಂಡಾಗ ಸೊ ಒಂದು ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ಏನು ಕೇಳ್ತಾರೆ, ಏನು ತುಂಬ ಇಂಪಾರ್ಟೆಂಟ್ ಅಂತ, ಸೊ ಮೂರಕ್ಕೂ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ವಾಟ್ ಆರ್ ದ ಸ್ಟ್ರಾಟಜೀಸ್ ದಟ್ ಯು ನೀಡ್ ಟು ಟೇಕ್, ಹೆಂಗೆ ಪ್ರಿಪೇರ್ ಆಗಬೇಕು. ಸೊ ಈಗ ನಾನೇನೋ ನೋಡ್ತಿದ್ದೀನಿ ಅಂದರೆ ಯಾವ್ದಾವ್ದು ಇಂಪಾರ್ಟೆಂಟ್ಸ್ ಅಂತ ನೋಡಬೇಕು, ವಿಚ್ ಐ ಕೆನಾಟ್ ಮಿಸ್ ಅಂತ ಓವರ್ ವ್ಯೂ ಆಗಿ ಫಾಸ್ಟಾಗಿ ಹೆಂಗೆ ಮಾಡ್ಬೋದು ಅಂತ ಈ ಒಂದು ವಿಡಿಯೋಲಿ ಹೇಳ್ತೀನಿ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಟೈಮ್ ಈಸ್ ರನ್ನಿಂಗ್, ಯು ಹ್ಯಾವ್ ಜಸ್ಟ್ 50 ಡೇಸಲ್ಲಿ 13 ಚಾಪ್ಟರ್ಸ್ ಮಾಡಬೇಕು. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಸೈನ್ಸ್, ಮ್ಯಾಥ್ಸ್ ಇದೆ, ಸೋಷಲ್ ಇದೆ, ಎಲ್ಲ ಇದೆ. ಡೋಂಟ್ ವರಿ, ಹೆಂಗೆ ಮಾಡ್ಬೋದು, ಎಸ್ಪೆಷಲಿ ಸೈನ್ಸ್. ಇದಕ್ಕೆ ಈ ವಿಡಿಯೋಲಿ ಸೈನ್ಸು ಹೆಂಗೆ ಮಾಡ್ಬೋದು ನೋಡೋಣ. ಸೊ ಬಿಕಾಸ್ ವಿದೌಟ್ ವೇಸ್ಟಿಂಗ್ ಟೈಮ್ ನಾನು ಮುಂದೆ ಹೋಗಬೇಕು. ಓಕೆ, ಸೊ ಈಗ ಸೈನ್ಸ್ ಅಂದಾಗ ಏನಪ್ಪ ಮಾಡಬೇಕು, ಥಿಯರಿ. ಸೊ ಥಿಯರಿ ಟೆಕ್ಸ್ಟ್ ಬುಕ್ ಓದಲೇಬೇಕು. ಸೊ ಟೆಕ್ಸ್ಟ್ ಬುಕ್ ಮಿಸ್ ಮಾಡೋಕ್ಕಾಗಲ್ಲ. ಅಥವಾ ನಾನು ಟೆಕ್ಸ್ಟ್ ಬುಕ್ ತುಂಬ ಕಷ್ಟ ಸರ್ ಅಂದರೂ ಏನೂ ಚಿಂತೆ ಇಲ್ಲ, ನೋಟ್ಸ್ ಓದ್ತೀರಾ ಓದ್ರಿ. ಆದರೆ ಅಪ್ಲಿಕೇಶನ್ ಬೇಸ್ಡ್ ಅಂತ ಬಂದಾಗ ನಿಮಗೆ ಥಿಯರಿ ಟೆಕ್ಸ್ಟ್ ಬುಕ್ ಓದಿದರೆ ಇಟ್ ಈಸ್ ಮೋರ್ ಈಸಿಯರ್ ಟು ಆನ್ಸರ್ ಅಷ್ಟೇ. ಅದೊಂದೇ ರೀಸನ್ಗೆ. ಸೊ ಅದಕ್ಕೆ ಟೆಕ್ಸ್ಟ್ ಬುಕ್ ಓದಿದರೆ ಇಟ್ಸ್ ವೆರಿ ಲೈಕ್ ಗುಡ್. ಇಲ್ಲಾಂದ್ರೂ ಏನೂ ತೊಂದರೆ ಇಲ್ಲ, ಬಟ್ ಇಟ್ಸ್ ಆಲ್ವೇಸ್ ರೆಕಮೆಂಡೆಡ್ ಟು ರೀಡ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ ಓದೋದು ಒಳ್ಳೆಯದು. ನೀವು ಈಗ ಓದಿಲ್ಲ ಅಂದ್ರೂ ಒಂದು ಸಲ ಕಣ್ಣು ಹಾಡ್ಸೋದ್ರಿಂದ ಏನೂ ತೊಂದರೆ ಇಲ್ಲ. ನೀವು ಕಣ್ಣು ಹಾಡಿಸ್ಬೇಕಾದ್ರೆ ಯಾವ್ದು ಇಂಪಾರ್ಟೆಂಟು, ಓಕೆ ನನಗೆ ಇದೇನೋ ಅರ್ಥ ಆಗ್ತಿಲ್ಲ, ಮಾರ್ಕ್ ಮಾಡ್ಕೊಳ್ರಿ. ಸೊ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಒಂದನ್ನು ನೋಡಿರಿ. ಸೊ ಆ ಟೆಕ್ಸ್ಟ್ ಬುಕ್ ಮಿಸ್ ಮಾಡಿಬಿಡ್ರಿ ಅಷ್ಟೇ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂಡರ್ಲೈನ್ ಮಾಡಿರಿ ಅಥವಾ ಎಲ್ಲಾದರೂ ಹೈಲೈಟ್ ಮಾಡ್ಕೊಳ್ರಿ. ಅಷ್ಟೂ ಅಲ್ಲ, ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಎಲ್ಲಿ ಮಿಸ್ ಆಗೋ ಚಾನ್ಸಸ್ಸು ಅಥವಾ ಎಲ್ಲಿ ಮಾರ್ಕ್ಸ್ ಕಳ್ಕೊಳೋದು ಅಂದರೆ 1 ಮಾರ್ಕ್ಸು ಅಥವಾ MCQಸಲ್ಲಿ. ಯಾಕಂದರೆ ಅದು ಎಲ್ಲಿಂದ ಟೆಕ್ಸ್ಟ್ ಬುಕ್ ಮಧ್ಯದಿಂದನೇ ಕೇಳ್ತಾರೆ. ಸೊ ಎಲ್ಲ ಡೆಫಿನೇಷನ್ಸು ಅಲ್ಲ ಅಥವಾ ಎಲ್ಲ 1 ಮಾರ್ಕ್ಸು ಅಲ್ಲ, ಕೆಲವೊಂದಿರುತ್ತೆ. ಸೊ ಅಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಓದಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ರಿ. ಡೆಫಿನೇಷನ್ಸು ಅಗೇನ್, ಡೆಫಿನೇಷನ್ಸ್ ಅಂದಾಗ ಕೆಲವೊಂದು ಡೆಫಿನೇಷನ್ಸು ನಿಮಗೆ ನೋಟ್ಸಲ್ಲಿ ಓದಿದ್ರೆ ದಟ್ಸ್ ಫೈನ್. ಬಟ್ ಡೆಫಿನೇಷನ್ ಬರಿಬೇಕಾದ್ರೆ ಕೀ ಪಾಯಿಂಟ್ಸ್ ಅಥವಾ ಕೀವರ್ಡ್ಸ್ನ ಮಿಸ್ ಮಾಡಬೇಡ್ರಿ. ಬಿಕಾಸ್ ಕೀವರ್ಡ್ ಕ್ಯಾರೀಸ್ ಲಾಟ್ ಆಫ್ ವೆಯ್ಟೇಜ್. ಯಾವುದೋ ಡೆಫಿನೇಷನಲ್ಲಿ ನೀವು ಯಾವುದೋ ಕೀವರ್ಡ್ ಬರೋದಿಲ್ಲ ಅಂದರೆ ಮಾರ್ಕ್ಸ್ ಹೋಯ್ತು, ತೆಗೆದೇ ಬಿಡ್ತಾರೆ ಅವ್ರು, ಏನು ಅಂತಲೂ ನೋಡೋಲ್ಲ. ಸೊ ಅದಕ್ಕೆ ಕೀವರ್ಡ್ಸು ಆ ಡೆಫಿನೇಷನಲ್ಲಿ ಏನೇನಿದೆ ಇಂಪಾರ್ಟೆಂಟ್ಸು. ಸೊ ಒನ್ ಶಾರ್ಟ್ ಮಾಡಬೇಕಾದ್ರೆ ನಾನು ಕೆಲವೊಂದು ಡೆಫಿನೇಷನ್ ಹೇಳ್ಬೇಕಾದ್ರೆ ಹೇಳಿರ್ತೀನಿ, ಸೊ ಇದನ್ನು ಬರೀಲೇಬೇಕು, ಮಾಡಲೇಬೇಕು ಅಂತ. ಸೊ ಅದನ್ನು ನೀವು ಓದಬೇಕಾದ್ರೂ ಓಕೆ ನಾನು ಇದು ಬರೀಬೇಕಾಗತ್ತೆ, ಮಾಡಬೇಕಂತ ಅಂತ ನಿಮಗೆ ಗೊತ್ತಿರಬೇಕು. ಸೊ ಗೊತ್ತಿಲ್ಲ ಅಂದ್ರೂ ಒನ್ ಶಾರ್ಟ್ ವೀಡಿಯೋಸ್ ಮಾಡಿರ್ತೀನಿ, ನೋಡಿರಿ. ಸೊ ದಟ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು. ಅಥವಾ ನೋಟ್ಸು ಕೊಡ್ತೀವಿ, ಸೊ ಅದರಲ್ಲೂ. ಬಟ್ ಮೋರ್ ದೆನ್ ನೋಟ್ಸ್, ವೀಡಿಯೋಸ್ ನೋಡಿದಾಗ ಓಕೆ ನಿಮಗೆ ಫಾಸ್ಟಾಗಿ ಓಕೆ ಏನು ಬೇಕೋ ಅದಷ್ಟನ್ನೇ ನೋಡಿ ಮುಂದೆ ಹೋಗ್ಬೋದು. ನ್ಯೂಮರಿಕಲ್ಸ್ ಎಷ್ಟಿದೆಯಪ್ಪ, 2 ಚಾಪ್ಟರ್ ಇದೆ. ಒಂದು ಲೈಟು, ಇನ್ನೊಂದು ಎಲೆಕ್ಟ್ರಿಸಿಟಿ. 2 ಅಥವಾ 3 ಮಾರ್ಕ್ಸು ಅಥವಾ 4 ಮಾರ್ಕ್ಸು ಕೇಳ್ಬೋದು. ಸೊ ಹೆಂಗಿರಬೇಕು ನ್ಯೂಮರಿಕಲ್ಸ್ ಅಂದರೆ, ನಾನು ಯಾವುದೇ ನ್ಯೂಮರಿಕಲ್ಸ್ ಕೊಟ್ಟರು ನಾನು ಮಾಡ್ತೀನಿ, ಈಸಿಯಾಗಿ ಮಾಡ್ತೀನಿ. ಈಸಿನೇ, ಏನು ಕಷ್ಟ ಇರಲ್ಲ, ಈಸಿಯಾಗಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿರ್ಬೇಕು. ಬಿಕಾಸ್ 2 ಅಥವಾ 4 ಮಾರ್ಕ್ಸ್ ಏನಿದೆ, 2, 3, 4 ಇದು ಕಳ್ಕೊಳ್ಳೇಬಾರ್ದು. ನ್ಯೂಮರಿಕಲ್ಸು ಒಂದು ವಿಡಿಯೋ ಮಾಡಿದ್ದೀನಿ, ಎಲೆಕ್ಟ್ರಿಸಿಟಿ, ಲೈಟು ಮಾಡ್ತೀನಿ, ನೋಡಿರಿ. ಯಾವುದಾದ್ರು ಹಿಂದೆ ಕೇಳಿದ್ದಾರೆ, ಯಾಕಂದರೆ ಹಿಂದೆ ಕೇಳಿರೋದೆಲ್ಲ ಡೈರೆಕ್ಟಾಗಿ ಕೇಳಿಲ್ಲ, ಕೆಲವೊಂದು ಸ್ವಲ್ಪ ತಲೆ ಓಡಿಸ್ಬೇಕಾಗತ್ತೆ. ಎಸ್ಪೆಷಲಿ ಎಲೆಕ್ಟ್ರಿಸಿಟಿಲಿ ಪವರು, ಹೀಟ್ ಅಂತ ಬಂದಾಗ. ಸೊ ಅದೇ ಥರ ಕ್ವಶನು ಒಂದು ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡಿಕೊಡ್ತಾರೆ ಅಥವಾ ಇನ್ನೊಂದೇನೋ ಕೊಡ್ತಾರೆ, ಬಿಟ್ಟರೆ ತುಂಬ ಏನೋ ಜಾಸ್ತಿ ಕೇಳಲ್ಲ. ನೋಡಿರಿ,
ಬಿಕಾಸ್ ಯು ಕೆನಾಟ್ ಮಿಸ್ ದ ಮಾರ್ಕ್ಸ್ ಹಿಯರ್. ಅದು ಎರಡೇ ಚಾಪ್ಟರ್ ಇರೋದ್ರಿಂದ. ಸೊ ನೆಕ್ಸ್ಟ್ ಹೇಳ್ತೀನಿ ವೈಟೇಜಲ್ಲಿ ಎಷ್ಟು ಇಂಪಾರ್ಟೆಂಟು ಲೈಟು ಎಲೆಕ್ಟ್ರಿಸಿಟಿ ಅಂತ. ರಿಯಾಕ್ಷನ್ಸು ಕೆಮಿಸ್ಟ್ರಿ ನಮಗೆ 4 ಚಾಪ್ಟರ್ ಇದೆ. ಸೊ 4 ಚಾಪ್ಟರ್ ರಿಯಾಕ್ಷನ್ಸ್ನ ಪ್ರತಿದಿನ ಬೆಳಗ್ಗೆ ಎದ್ದು ಅಥವಾ ಮಲ್ಕೋಬೇಕಾದ್ರೆ ಅಥವಾ ಹೋಗ್ಬೇಕಾದ್ರೆ ದಿನಕ್ಕೆ 5 ರಿಯಾಕ್ಷನು ಅಥವಾ 10 ರಿಯಾಕ್ಷನ್ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಇನ್ನು ಟೈಮ್ ಇದೆ, ಬಟ್ ಹೇಳ್ತಾರೆ ದಿನಕ್ಕೆ 5 ರಿಯಾಕ್ಷನ್ಸ್ ಮಾಡಿದ್ರು. ಹೋಗ್ಬೇಕಾದ್ರೆ ನೋಡಿದೆ ಪ್ರತಿದಿನ 5 ರಿಯಾಕ್ಷನ್ ನೋಡಿದೆ. ಮತ್ತು ಅಟ್ ದ ಎಂಡ್ ಆಫ್ ದ ವೀಕ್ ಮತ್ತು ಅದನ್ನೆಲ್ಲ ರಿವೈಸ್ ಮಾಡ್ಕೋಬೇಕು. ಅಥವಾ ಎಂಡ್ ಆಫ್ ದ ವೀಕ್ ಆಗಿಲ್ಲ ಅಥವಾ ಎಂಡ್ ಆಫ್ 3 ಡೇಸ್ ಒಂದ್ಸಲ ರಿವೈಸ್ ಮಾಡ್ಕೋಬೇಕು. ರಿವಿಷನ್ ಇಲ್ಲ, ನಾನು ಈ 5 ರಿಯಾಕ್ಷನ್ ನೋಡಿದೆ, ಮುಂದೆ ಯಾವಾಗೋ ಪ್ರಿಪ್ರೇಟ್ರಿಗೋ ಅಥವಾ ಬೋರ್ಡ್ ಎಕ್ಸಾಮ್ ಟೈಮಲ್ಲೂ ನೋಡ್ತೀನಿ ಅನ್ನೋ ತಲೆಯಿಂದ ಹೋಗ್ಬಿಟ್ಟಿರತ್ತೆ. ಸೊ ರಿವಿಷನ್ ಬೇಕು. 2 ದಿನ ಆದಮೇಲೆ ಒಂದ್ಸಲ ನೋಡ್ರಿ ಅಥವಾ 4 ದಿನ ಆದಮೇಲೆ ಒಂದ್ಸಲ ನೋಡ್ರಿ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್, ಎಲ್ಲರೂ ಒಂದೇ ಥರ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ 4 ಚಾಪ್ಟರ್ಸು. ರಿಯಾಕ್ಷನ್ಸ್ ಅಂದಾಗ ರಿಯಾಕ್ಷನ್ನ ನೀವು ಬೇಕಿದ್ರೆ ನೆನ್ಪಿಟ್ಕೊಳ್ಳಿ ಅಥವಾ ವ್ಯಾಟ್ ಮಾಡಿರಿ, ಏನು ಮಾಡ್ತಿರೋ ಮಾಡಿರಿ. ಬ್ಯಾಲೆನ್ಸ್ಡ್ ರಿಯಾಕ್ಷನ್ಸ್ ಅಲ್ಲ. ಯಾಕಂದರೆ ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಅಂತ ಬಂದಾಗ ನಾನೀಗ ಫಾರ್ ಎಕ್ಸಾಂಪಲು H2+O2 ಗಿವ್ಸ್ H2O, ಇದು ನನಗೆ ಗೊತ್ತಿರಬೇಕು. ಸೊ ಇದನ್ನು ಬ್ಯಾಲೆನ್ಸ್ ರಿಯಾಕ್ಷನ್ಸು ನಾನು 2H2+O2 ಗಿವ್ಸ್ 2H2O ಹಂಗಲ್ಲ. ಬರೀ ಸ್ಕೆಲಿಟಲ್ ರಿಯಾಕ್ಷನ್ಸ್ ಅಂತಾರೆ, ಅದನ್ನಷ್ಟು ಗೊತ್ತಿದ್ರೆ ಬ್ಯಾಲೆನ್ಸ್ ಮಾಡೋದು ನಿಮಗೆ ಗೊತ್ತಿರಬೇಕು ಆ್ಯಂಡ್ ಎಕ್ಸಾಮಲ್ಲಿ ಮಾಡೋ ಕೆಪಾಸಿಟಿ ಇರಬೇಕು. ಬಿಕಾಸ್ ಬ್ಯಾಲೆನ್ಸಿಂಗ್ ರಿಯಾಕ್ಷನ್ಸು ನಿಮಗೆ 2 ಅಥವಾ 3 ಮಾರ್ಕ್ಸಿಗೆ ಬರುತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸಿಂದ. ಅಲ್ಲಿ ಪ್ರಾಕ್ಟೀಸ್ ಆಗಿರಬೇಕು, ಅದು ಗೊತ್ತಿರಬೇಕು. ಸೊ ಅದು ಗೊತ್ತಿತ್ತು ಅಂದರೆ ಯಾವುದೇ ರಿಯಾಕ್ಷನ್ ಬಂದರೂ ನಂಬರ್ಸ್ ಬರೆಯೋ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು, ಇದ್ದೇ ಇರುತ್ತೆ. ಅದಕ್ಕೆ ಬರೀ ರಿಯಾಕ್ಷನ್ ಬ್ಯಾಟ್ ಮಾಡಿರಿ. ಸೊ ದಟ್ ಈ ನಂಬರ್ಸು 2 ಬರೆಯೋ ಬದಲು 4 ಬರೆದೋದಂದರೆ ರಿಯಾಕ್ಷನ್ನೇ ಹೋಯ್ತು, ಅದಾಗೋದು ಬೇಡ. ರಿಯಾಕ್ಷನ್ಸ್ ಏನಿದೆ ಅದೊಂದು ತಲೆಯಲ್ಲಿರಲಿ, ನಂಬರ್ಸ್ ಏನಿದೆ ಎಕ್ಸಾಮಲ್ಲಿ ಬರೆಯೋ ಕೆಪಾಸಿಟಿ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ಇಮೇಜಸ್ಸು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಏನಿದೆ, ಸೊ ಅದು ವೆಬ್ಸೈಟಲ್ಲೂ ಇದೆ, ತೋರಿಸ್ತೀನಿ ಆಮೇಲೆ. ಅದು ಬಿಟ್ಟು ಕೆಲವೊಂದು ಇಮೇಜಸ್ ಹೆಂಗೆ ಅಂದರೆ ಆ ಒಂದು ಸೆಟ್ಟಿಂದ ಕೇಳ್ತಾರೆ ಅಂತ ಇದೆ. ಈಗ ಲೈಟು ಇಮೇಜ್ ಫಾರ್ಮೇಷನ್ ಪಕ್ಕ 2 ಅಥವಾ 3 ಮಾರ್ಕ್ಸು. ಅಥವಾ ಲೈಫ್ ಪ್ರೋಸೆಸ್ಸಲ್ಲಿ ಹಾರ್ಟು, ಕಂಟ್ರೋಲ್ ಕೋಆರ್ಡಿನೇಷನಲ್ಲಿ ಬ್ರೈನು, ಅಥವಾ ಲೈಫ್ ಪ್ರೋಸೆಸ್ಸಲ್ಲಿ ಹಾರ್ಟ್ ಆಯಿತು ಅಥವಾ ಇಂಟೆಸ್ಟೈನ್ ಆಯಿತು. ಸೊ ಎನಿಥಿಂಗ್ ಪ್ರಾಕ್ಟೀಸ್ ಮಾಡಿರಿ. ದಿನಕ್ಕೆ 1 ಅಥವಾ 2 ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರಿ, ವಿಚ್ ಕ್ಯಾರೀಸ್ ಲೈಕ್ 3, 4 ಅಥವಾ 5 ಮಾರ್ಕ್ಸ್. 5 ಮಾರ್ಕ್ಸು ಕೇಳಿದ್ದಾರೆ. ಸೊ ಬ್ರೈನ್ ಅಂತ ಬಂದಾಗ 5 ಮಾರ್ಕ್ಸು ಕೇಳ್ತಾರೆ. ಸೊ ಮಾರ್ಕ್ಸ್ ಕಳ್ಕೊಳೋದಲ್ಲ. ಪ್ರಾಕ್ಟೀಸ್ ಇಮೇಜಸ್, ಡೈಲಿ ಇಮೇಜ್ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿರಿ, ದಯವಿಟ್ಟು ಸಾಲ್ವ್ ಮಾಡಿರಿ ಅಗೇನ್. ಯಾಕಂದರೆ ಸೈನ್ಸ್ ಅಂತ ಬಂದಾಗ ಕ್ವಶನ್ಸು ಡೈರೆಕ್ಟಾಗಿ ಕೇಳಿರಲ್ಲ. ಅಲ್ಲೇ ಈಗ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತೊಗೊಂಡು ಅಥವಾ ಯಾರ್ದೋ ಒಂದು ಎಕ್ಸಾಂಪಲ್ ತೊಗೊಂಡು ಹೆಸರು ತೊಗೊಂಡು ಸೊ ಕ್ವಶನ್ ಕೊಟ್ಟಿರ್ತಾರೆ. ನೀವು ಇದೇನಪ್ಪ ಇದು ಅಂತ ಎಕ್ಸಾಮ್ ಹೋಗಿದ ತಕ್ಷಣ ಭಯಪಡೋದಕ್ಕಿಂತ ಒಂದ್ಸಲ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದ್ರಿ ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದಪ್ಪ ಹಿಂಗೂ ಕ್ವಶನ್ಸ್ ಕೇಳ್ತಾರೆ, ಸೊ ದಟ್ ಐ ಕ್ಯಾನ್ ಬಿ ವೆಲ್ ಪ್ರಿಪೇರ್ಡ್ ಫಾರ್ ಇಟ್ ಬಿಫೋರ್. ಎಸ್ಪೆಷಲಿ ಸೈನ್ಸು. ಮ್ಯಾಥ್ಸಲ್ಲಿ ಒಂದು ನಂಬರ್ಸ್ ಕೊಡ್ತಾರೆ, ಸೊ ಜಾಸ್ತಿ ಚೇಂಜಸ್ ಮಾಡೋಕ್ಕೋಗಲ್ಲ. ಸೈನ್ಸಲ್ಲಿ ಒಂದ್ಸಲ ನೋಡಿರಿ. ನಾನು ವೀಡಿಯೋಸ್ ಮಾಡ್ತೀನಿ, ಮುಂದೆನೂ ಮಾಡ್ತೀನಿ. ನಿಮಗೆ ವೆಬ್ಸೈಟಲ್ಲೂ ಕೊಟ್ಟಿದ್ದೀವಿ, ತೋರಿಸ್ತೀನಿ. ನೆಕ್ಸ್ಟ್ ಈ 2 ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ನಿಮ್ಗೆ ಲಕ್, ಯಾಕಂದರೆ ಈ ಸಲ 2 ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ. ಸೊ 2 ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ಅಗೇನ್ ಐ ವಾಸ್ ಶಾಕ್ಡ್. ಬಿಕಾಸ್ ಶಾಕ್ಡ್ ಅನ್ನೋದಕ್ಕಿಂತ ಎಕ್ಸ್ಪೆಕ್ಟೆಡ್, ಬಟ್ ಈ ಒಂದು ಚಾಪ್ಟರ್ ಕಮ್ಮಿ ಆಗಿದೆ, ಸೋರ್ಸಸ್ ಆಫ್ ಎನರ್ಜಿ ಇಲ್ಲ. ಸೊ ಫಿಸಿಕ್ಸಲ್ಲಿ ಇಟ್ಸ್ ಲೈಕ್ 4 ಚಾಪ್ಟ್ರಿಂದ 27-28 ಮಾರ್ಕ್ಸು ನೋಡಿದ್ರೆ ಅಂದರೆ ಎಲೆಕ್ಟ್ರಿಸಿಟಿಯಿಂದ 8, ಲೈಟಿಂದ 8. ಸೊ ಅದೇ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರಲ್ಲೂ ನೋಡಿದ್ರೆ 7, 8. ಸೊ 2 ಚಾಪ್ಟರು 15 to 16 ಮಾರ್ಕ್ಸ್. ಸೊ ನಿಮಗೆ ಗೊತ್ತಾಯಿತು ಯಾವ ಚಾಪ್ಟ್ರು ನಾವು ಫಸ್ಟ್ ಮಾಡಬೇಕು, ಇಂಪಾರ್ಟೆಂಟು, ಯಾವುದು ಮಿಸ್ ಮಾಡೋಕ್ಕೆ ಆಗಲ್ಲ ಅಂತ. ಅಗೇನ್ ಅವರ್ ಎನ್ವೈರ್ಮೆಂಟ್ ಇದೆ 3 ಮಾರ್ಕ್ಸ್. ನಾನು ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆ ಅಥವಾ ಪ್ರಿಪ್ರೇಟ್ರಿಗೆ ಅದಕ್ಕಿಂತ ಮುಂಚೆ ಒಂದ್ಸಲ ಓದಿರಲೇಬೇಕು. ಸೊ ಅಷ್ಟೊಂದು ಪ್ರೆಷರ್ ಹಾಕೋದಿಲ್ಲ ಅಥವಾ ಅಷ್ಟೊಂದು ತಲೆ ಕೆಡಿಸ್ಕೊಳೋದಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ. ಸೊ ನಿಮಗೆ ಇದು ಈಸಿ ಆಗಲಿ ಅಂತಲೂ ಸೊ ಅನಾಲಿಸಿಸ್, ಪ್ರೀವಿಯಸ್ ಇಯರ್ ಅನಾಲಿಸಿಸ್ಸು ವೆಬ್ಸೈಟ್ ಇದೆ. ಟೈಮ್ ಓಡ್ತಿದೆ ನೋಡಿರಿ. ನಾನು ಹೇಳ್ತಾ 28, 27, 26 ಟೈಮ್ ಓಡ್ತಾ ಇರುತ್ತೆ, ಅದೇನು ನಿಲ್ಲಲ್ಲ. ಸೊ ಪ್ರೀವಿಯಸ್ ಇಯರ್ ಮಾಕ್ ಟೆಸ್ಟ್ ಅನಾಲಿಸಿಸ್ ಕೊಟ್ಟಿದ್ದೀವಿ. ಸೊ ನಿಮಗೆ ಪಿಂಕ್ ಅಂತ ನೋಡಿದ ತಕ್ಷಣ ಇಂಪಾರ್ಟೆಂಟು, ಜಾಸ್ತಿ ವೇಟೇಜ್ ಇದೆ. ಎಲ್ಲೋ ಅಂದಿದ ತಕ್ಷಣ ಅದಕ್ಕಿಂತ ಒಂದು ಸ್ವಲ್ಪ ಇದನ್ನು ನೀವೇ ನೋಡಿದ್ರಿ ಅಂದರೆ ನಿಮಗೆ ಮ್ಯಾಥ್ಸು ಇದೆ, ಸೈನ್ಸು ಇದೆ, 2 ಇದೆ. ಸೊ ಅಗೇನ್ ಇಲ್ಲೂ ಹಿಂದಿನ ಕ್ವಶನ್ ಪೇಪರ್ಸ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದಾಗಲೇ ಹೇಳ್ದಂಗೆ ಇಲ್ಲಿ ಅಗೇನ್ ಟೈಮ್ ಕೊಟ್ಟಿದ್ದೀನಿ. ಸೊ ದಟ್ ಯು ವಿಲ್ ಬಿ
ವೆರಿ ಅವೇರ್ ಆಫ್ ಇಟ್. ಅಂದರೆ ಓಕೆ ಟೈಮ್ ಓಡ್ತಿದೆ, ನಾನು ಮಾಡಬೇಕು, ಓಕೆ ಈ ಕ್ವಶನ್ ಗೊತ್ತಾಗಿಲ್ಲ, ನಾನು ಮುಂದೆ ಹೋದೆ, ಇಲ್ಲೂ ಟೈಮ್ ಓಡ್ತಿರತ್ತೆ, ನಾನು ಮತ್ತೆ ವಾಪಸ್ ಹಿಂದೆ ಬಂದರೆ ನೀವು ಎಲ್ಲಿ ನಿಲ್ಸಿರ್ತೀರೋ ಅಥವಾ ಎಲ್ಲಿ ಬಿಟ್ಟಿರ್ತೀರೋ ಅಲ್ಲಿಂದನೇ ಟೈಮ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಎಕ್ಸಾಮಲ್ಲೂ ಹಾಗೆ ಆಗುತ್ತೆ. ನಾನು ಕ್ವಶನ್ ಪೇಪರ್ ನೋಡ್ತಿದ್ದೀನಿ, ಒಂದು ಕ್ವಶನ್ ನೋಡ್ತೀನಿ, ಎರಡನೇ ಕ್ವಶನ್ಗೆ ಹೋದಾಗ ಓಕೆ ಒಂದೇ ಕ್ವಶನ್ ಟೈಮ್ ಸ್ಟಾಪ್ ಆಗಿರಲ್ಲ, ಟೈಮು ಒಂದೇ ಇರುತ್ತೆ, ಎಲ್ಲರಿಗೂ ಒಂದೇ, ಆ ಟೈಮ್ ಹೋಗ್ತಾ ಇರುತ್ತೆ. ಸೊ ನಾನು ಮತ್ತೆ ಒಂದೇ ಕ್ವಶನ್ಗೆ ಹೋದೆ ಅಂದರೆ ಟೈಮ್ ಇಸ್ ಸ್ಟಿಲ್ ಬಿ ರನ್ನಿಂಗ್ ಅಲ್ಲ, ಮುಂದೆ ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ಎಷ್ಟು ಕ್ವಶನ್ ಲೈಕ್ ಎಷ್ಟು ಟೈಮ್ ಆಗಿದೆ, ಎಮ್ ಐ ಡೂಯಿಂಗ್ ಆನ್ ಟೈಮ್. ಸೊ ನಾನು ಇಲ್ಲೇನೋ ಚೆಕ್ ಮಾಡಿದೆ, ಓಕೆ ಫೋಕಲ್ ಲೆಂತ್ ಅಂತ ಮಾಡಿದೆ, ನನಗೆ ಸೊಲ್ಯೂಷನ್ ಬೇಕು, ಸೊಲ್ಯೂಷನು ಇದೆ ನೋಡ್ರಿ, ಓಕೆ ಕರೆಕ್ಟ್ ಇದೆ, ಏನಿದೆ ಲೈಕ್ ಹೆಂಗೆ ಬಂತು ಏನು ಸೊಲ್ಯೂಷನ್ಸು ಕೊಟ್ಟಿದ್ದೀವಿ, ಓಕೆ ನನಗೆ ಗೊತ್ತಾಗಿಲ್ಲ ಅಥವಾ 3 ಅಥವಾ 9 ಹಾಕಿದೆ, ಓಕೆ ರಾಂಗ್, 9 ತಪ್ಪು 3 ಕರೆಕ್ಟು, ಹೆಂಗೆ ಬಂತು. ಸೊ ಅಷ್ಟು ಇದೆ. ಇಟ್ಸ್ ನಾಟ್ ಜಸ್ಟ್ ಫಾರ್ MCQs. ನಿಮಗೆ 1 ಮಾರ್ಕ್ಸ್ ಇಮೇಜ್ ಡಯಾಗ್ರಾಮ್ ಇದೆ. ಸೊ ಇದ್ರದ್ದು ಏನೇನು ಬರೀಬೇಕು, ಪಾಯಿಂಟ್ಸ್ ಏನೇನು ಇರಬೇಕು ಎಲ್ಲ ಇದೆ ನೋಡ್ರಿ. ಆ್ಯಂಡ್ ಅಗೇನ್ ಇಲ್ಲಿ ಟೈಮಿಂಗ್ಸ್ ಇದೆ, ಎಲ್ಲದಕ್ಕೂ ಟೈಮಿಂಗ್ಸ್ ಕೊಟ್ಟಿದ್ದೀವಿ. ಬಿಕಾಸ್ ಐ ಕನ್ಸಿಡರ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ವೆರಿ ಪ್ರಿಷಿಯಸ್. ಮತ್ತು ಡಯಾಗ್ರಾಮ್ ಲಿಸ್ಟ್ ಆಗಲೇ ಹೇಳ್ದಂಗೆ, ಸೊ ಯಾವ್ಯಾವ ಡಯಾಗ್ರಾಮ್ಸು ಇಂಪಾರ್ಟೆಂಟು. ಸೊ ಇಲ್ಲಿ ನಿಮಗೆ ಅಗೇನ್ ನಿಮಗೆ ಟೈಮ್ ಸೇವ್ ಆಗಲಿ ಅಂತ ಡಯಾಗ್ರಾಮ್ ಹೆಸರು, ಅದ್ರ ಪೇಜ್ ನಂಬರು ಇದೆ. ಸೊ ಪೇಜ್ ನಂಬರು ಕೊಟ್ಟಿದ್ದೀವಿ. ಸೊ ದಟ್ ನೀವು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಆ ಡಯಾಗ್ರಾಮ್ ಏನಿದೆ ಆ ಪೇಜಿಗೆ ಹೋದ್ರಿ ಅಂದರೆ ಪ್ರಾಕ್ಟೀಸ್ ಮಾಡೋದಷ್ಟೇ ನಿಮ್ಮ ಕೆಲಸ. ಸೊ ಮಿಕ್ಕದೆಲ್ಲ ಎಷ್ಟು ಸಿಂಪಲ್ ಮಾಡಬೇಕು ಅಷ್ಟು ಸಿಂಪಲ್ ಮಾಡ್ತಿದ್ದೀವಿ. ಇಲ್ಲೇ ನೀವು ಪ್ರೆಸ್ ಮಾಡಿದ್ರೆ ಮೇಲೆ ಇಮೇಜು ಬರುತ್ತೆ, ಸ್ವಲ್ಪ ಟೈಮ್ ತೊಗೊಳತ್ತೆ. ಬಿಕಾಸ್ ಕೆಲವೊಂದು ಅಪ್ಡೇಟ್ ಮಾಡಬೇಕು. ಇಲ್ಲಿ ಈ ಡಯಾಗ್ರಾಮ್ ಲಿಸ್ಟಲ್ಲಿ 30 ಇದೆ, 30 ಇಲ್ಲ, ಕೆಲವೊಂದು ಚಾಪ್ಟರ್ಸ್ ಹೋಗಿದೆ. ಸೊ ಕೆಲವೊಂದು ತೆಗಿಬೇಕು ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಆಗಿದೆ. ಸೊ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ಸು ನೋಡಿರಿ, ಚೆಕ್ ಮಾಡಿರಿ, ನಿಮಗೆ ಹೆಲ್ಪ್ ಆಗಲಿ ಅಂತಲೇ ಇದು ಮಾಡಿರೋದು. ಸೊ ಅಪ್ಡೇಟ್ ಮಾಡ್ತಿರ್ತೀವಿ, ಚೆಕ್ ಮಾಡಿರಿ. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾವು ಏನೇನು ಮಾಡ್ತೀವಿ ಸೊ ದಟ್ ನಿಮಗೂ ನೋಟಿಫಿಕೇಷನ್ಸ್ ಬರ್ತಿರುತ್ತೆ. ಫ್ರೆಂಡ್ಸಿಗೆ ಹೇಳ್ರಿ. ಹೆಲ್ಪ್ ಈಸ್ ದ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಡೂ. ಓಕೆ, ಸೊ ಈಗ ಇದು ಇಮೇಜಸ್ ಇಂಪಾರ್ಟೆಂಟ್. ಓಕೆ, ನಾನು ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಅಥವಾ ಒಂದು 10 ದಿನಕ್ಕೆ ಮುಂಚೆ ಒಂದು ಸಲ ನೋಡ್ತೀನಿ, ಏನೋ ಕೆಲವೊಬ್ಬರೇ ಮಿಸ್ ಮಾಡಿರ್ಬೋದು. ಏನೇನು ಇಂಪಾರ್ಟೆಂಟು, ಏನು ಮಿಸ್ ಮಾಡಲೇಬಾರ್ದು ಅನ್ನೋದನ್ನೆಲ್ಲ ಕೊಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಕಲರ್ಸ್ ಅಂತ ಬಂದಾಗ ಈ ಕ್ವಶನ್ ಕೊಡ್ಬೋದು, ಎ ಬ್ಲೂ ಗ್ರೀನ್ ಸೊಲ್ಯೂಷನ್ ಈಸ್ ಟೇಕನ್ ಆ್ಯಂಡ್ ಎ ಮೆಟಲ್ ಈಸ್ ಆ್ಯಡೆಡ್ ಟು ಇಟ್. ಏನೋ ರಿಯಾಕ್ಷನ್ ಆಗುತ್ತೆ, ಏನಾಗ್ತಿದೆ. ಸೊ ಯಾವುದೋ ಮೆಟಲ್ ಎಕ್ಸಾಂಪಲ್ ಕೊಡ್ಬೋದು. ಬ್ಲೂ ಗ್ರೀನ್ ಸೊಲ್ಯೂಷನ್ ನಿಮ್ಗೆ ಏನೂ ಅಂತ ಗೊತ್ತಿಲ್ಲ ಅಂದರೆ ಆ ಕ್ವಶನ್ ಅಟೆಂಡ್ ಮಾಡೋದಕ್ಕೆ ಆಗಲ್ಲ. ಸೊ ಬ್ಲೂ ಗ್ರೀನ್ ಸೊಲ್ಯೂಷನ್ ಏನು ಅಂತ ಗೊತ್ತಿರಬೇಕು, ವಿಚ್ ಇಸ್ ಕಾಪರ್ ಕ್ಲೋರೈಡ್. ಸಿಮಿಲರ್ಲಿ ವಾಟ್ ಈಸ್ ದ ಕಲರ್ ಆಫ್ ರಾಕ್ ಸಾಲ್ಟ್ ವಿತ್ ಇಂಪ್ಯೂರಿಟೀಸ್ ಅಂತ ಕೇಳ್ಬೋದು. ಸೊ ಬ್ರೌನ್. ಕಲರ್ಸು ಕೇಳಿದ್ರು ಅಂದರೆ ಅದರಲ್ಲಿ ಮಿಸ್ಟೇಕ್ ಮಾಡೋದು ತುಂಬ. ಯಾಕಂದರೆ ಕಲರ್ಸ್ ಕೆಲವೊಬ್ರು ನೋಡೇ ಇರಲ್ಲ ಯಾವುದು ಯಾವ ಕಲರು ಅಂತ. ಕಲರ್ಸ್ ಮತ್ತು ಹಾಗೆ ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಬೇರೆ, ಬರೀ ಕಾಪರ್ ಸಲ್ಫೇಟ್ ಅಥವಾ ಅನ್ಹೈಡ್ರೇಟೆಡ್ ಕಾಪರ್ ಸಲ್ಫೇಟ್ ಬೇರೆ. ಸೊ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ನಿಮಗೆ ಆ್ಯಸಿಡ್ ಬೇಸನ್ ಸಾಲ್ಟ್ಸಲ್ಲಿ ಓದಿರ್ತೀರ ಲಾಸ್ಟಲ್ಲಿ. ಸೊ ವಿಚ್ ಈಸ್ ಇಂಪಾರ್ಟೆಂಟ್, ಹೈಡ್ರೇಟೆಡು ಅನ್ಹೈಡ್ರೇಟೆಡ್ ಎರಡು. ಅದ್ರ ಜೊತೆ ಆ್ಯಸಿಡ್, ನಾನು ಇದು ಬರೀ ಒಂದು ಚಾಪ್ಟರ್ ತೊಗೊಂಡಿರೋದು, ಎಲ್ಲ ಚಾಪ್ಟರ್ಸ್ದು ಇದೆ, ಅದನ್ನು ಕಳಿಸ್ತಿರ್ತೀವಿ. ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ಸೊ ಇಂಪಾರ್ಟೆಂಟ್ ಏನೇನಿದೆ ಎಲ್ಲನೂ ಕಳಿಸ್ತೀವಿ. ರಿಯಾಕ್ಷನ್ಸು ಇದೆ, ಇದು ಬರೀ ಕೆಮಿಸ್ಟ್ರಿ ಅಲ್ಲ, ಬಯಾಲಜಿನೂ ಇದೆ. ಬಯಾಲಜಿಲೆಲ್ಲ ಏನೇನು ಹಾಕತ್ತೆ, ಸೊ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದಾಗ ಏನೇನಿದೆ, ಪೆಪ್ಸಿನ್ನು, HCl, ಮ್ಯೂಕಸ್ಸು, ಅದರದ್ದು ಫಂಕ್ಷನ್ಸ್ ಏನು, ಶಾರ್ಟಾಗಿ ಕೊಡ್ತೀವಿ. ಸೊ ದಟ್ ನಿಮಗೆ ಟೈಮು, ನಿಮ್ದು ಎಷ್ಟು ಟೈಮ್ ಇಂಪಾರ್ಟೆಂಟು ಅಂತ ನಮಗೂ ಗೊತ್ತು. ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಥವಾ ಹೆಂಗೆ ಸೇವ್ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ನಮ್ಮ ಪ್ರಯತ್ನ ಅಷ್ಟು ಪಡ್ತಿದ್ದೀವಿ. ನಿಮ್ಮದು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ದಟ್ ವಿಲ್ ಬಿ ಹ್ಯಾಪಿ. ಓಕೆ, ಪೀಪಲ್ ಆರ್ ಲೈಕಿಂಗ್ ಇಟ್, ಸ್ಟೂಡೆಂಟ್ಸ್ ಆರ್ ಲೈಕಿಂಗ್ ಇಟ್ ಅಂತ. ಸೊ ಹಾಗೆ ಲಾಸ್ಟಲ್ಲಿ ಹೇಳ್ದಂಗೆ ಲೈಕ್ ಟು ಡೂ ಏನು ಮಾಡ್ತಿದ್ದೀನಿ, ಏನು ಮಾಡಬೇಕು, ಏನು ಮಾಡ್ತಿದ್ದೀನಿ, ಏನು ಮಾಡಿ ಮುಗಿಸ್ದೆ, ಇದನ್ನೆಲ್ಲ ಬರೆಯೋದಕ್ಕೆ ಆಗಲ್ಲ. ಬಿಕಾಸ್ ಇಟ್ ಟೇಕ್ಸ್ ಟೈಮ್. ಲಾಸ್ಟಲ್ಲಿ ಮಲ್ಕೊಳೋದಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದಾಗ ನಿಮ್ಗೆ ನೀವು ಫಸ್ಟ್ ಇದನ್ನು ನೋಡಬೇಕು. ಓಕೆ, ನಾನು ಏನು ಮಾಡಬೇಕಪ್ಪ ಇವತ್ತು ಅಂದ್ಕೊಳೋದು. ಓಕೆ, ಅಥವಾ ಬರೀ ಅಂದರೆ ಫಾಸ್ಟಾಗಿ ಬರೆದು ಶಾರ್ಟಾಗಿ ಬರೀಬೇಕು. ಟು ಡೂಯಿಂಗ್. ಓಕೆ, ನೀವು ಅದನ್ನು ಮಧ್ಯಾಹ್ನ ಅಥವಾ ಸಂಜೆ ಅಥವಾ ಬೆಳಗ್ಗೆ ತಿಂಡಿ ತಿನ್ನಬೇಕಾದ್ರೆ ಅಥವಾ ಮಧ್ಯಾಹ್ನ ಏನೋ ಬ್ರೇಕ್ ತೊಗೊತೀರಾ ಅಥವಾ ಸಾಯಂಕಾಲ ಏನು ತೊಗೊತೀರಾ, ಮಾಡ್ತಿದ್ದೀನಾ,
ಲಾಸ್ಟಲ್ಲಿ ಮಲ್ಕೊಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತಿಗಿಂತ ಮುಂಚೆ ಓಕೆ ಮಾಡಿದ್ದೀನಾ ಅಂತ ಗೊತ್ತಾಯಿತು ನಿಮಗೆ. ಸೊ ದಟ್ ಯು ವಿಲ್ ಗೆಟ್ ಆ್ಯನ್ ಅನಾಲಿಸಿಸ್. ಓಕೆ, ನಾನು ವೇರ್ ಆಮ್ ಐ ಲೂಸಿಂಗ್ ಟೈಮ್, ಓಕೆ ಇದು ಯಾಕೆ ಮಾಡಿಲ್ಲ, ಯಾಕೆ ಮಿಸ್ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ, ವಿಚ್ ಇಸ್ ವೆರಿ ಕ್ರೂಷಿಯಲ್ ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ. ಹೆಂಗಿರಬೇಕು ಅಂದರೆ ನಿಮ್ಮ ಡೆಡಿಕೇಶನ್ ಲೆವೆಲ್ ನೋಡಿ. ಓಕೆ, ನಿಮ್ಮ ಪೇರೆಂಟ್ಸಿಗೆ ಏನಪ್ಪ ಇಷ್ಟು ಫುಲ್ಲು ಸೀರಿಯಸ್ ಆಗಿ ಮಾಡ್ತಿದ್ದಾನೆ, ಓಕೆ ಅವ್ರಿಗೂ ಕಾನ್ಫಿಡೆನ್ಸ್ ಬರಬೇಕು. ಸುಮ್ಮನೆ ಏನೋ ಅವ್ರ ಮುಂದೆ ಕೂತ್ ಮಾಡೋದಲ್ಲ. ಸೊ ಅವ್ರ ಕಾನ್ಫಿಡೆನ್ಸ್ ಬಂತು, ದೇ ವಿಲ್ ಬಿ ಹ್ಯಾಪಿ ಬಿಕಾಸ್ ಅವ್ರಿಗೆ ಕಷ್ಟಪಡೋದು ನಿಮಗೋಸ್ಕರ. ಸೊ ನೀವು ಚೆನ್ನಾಗಿ ಮಾಡಿದ್ರಿ, ದೇ ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ಹ್ಯಾಪಿ. ಈ 10th ಒಂದು ಕ್ರೂಷಲ್, ಯಾಕಂದರೆ ಬಿಕಾಸ್ ದಿಸ್ ಈಸ್ ಎ ಸ್ಟೇಜ್ ವೇರ್ ಆಫ್ಟರ್ ದಿಸ್ ನೀವು ಏನು ಮಾಡಿದ್ದೀರ 10th ನೀವು ಚೆನ್ನಾಗಿ ಮಾಡಿದರೆ ಇಟ್ ವಿಲ್ ಡೆಫಿನೆಟ್ಲಿ ಪುಷ್. ಚೆನ್ನಾಗಿ ಮಾಡಿಲ್ಲ ಅಂದರೆ ಪುಷ್ ಮಾಡಲ್ಲ ಅಂತಲ್ಲ, ಬಟ್ ಚೆನ್ನಾಗಿ ಮಾಡಿದರೆ ಅದು ಬೇರೆ ಥರನೇ ನಿಮಗೆ ಪುಷ್ ಮಾಡ್ತಾ ಹೋಗುತ್ತೆ. ಸೊ ಮುಂದೆ ನಿಮಗೆ ಈಸಿ ಆಗುತ್ತೆ, ಇಲ್ಲಾಂದ್ರೂ ಈಸಿ ಆಗಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ಎ ಸ್ಟೇಜ್ ವೇರ್ ಯು ಕೆನಾಟ್ ಮಿಸ್ ಇಟ್. ನಿಮ್ಗೊಂದು ಸಲ ಹೋಯಿತು ಅಂದರೆ ಇನ್ನೊಂದು ಸಲ ಬರಲ್ಲ. ನಿಮಗೆ ಆ ಖುಷಿ, ಲೈಕ್ ಆ ಸ್ಕೋರ್ ಮಾಡಿದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ಹೇಳ್ಕೊಳೋ ಖುಷಿ ಆಯಿತು, ಅಥವಾ ನನಗಿಷ್ಟು ಬಂದಿದೆ ಅಂತ, ಅದು ಬೇರೆಯೇ ಇರುತ್ತೆ, ವಿಚ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಪ್ರಿಪೇರ್ ಆಗಿರಿ ವಿತೌಟ್ ವೇಸ್ಟಿಂಗ್ ಟೈಮ್. ಥ್ಯಾಂಕ್ ಯು. ಏನೇ ಇದ್ರೂ ಕಮೆಂಟ್ಸಲ್ಲಿ ಹಾಕ್ರಿ. ಪ್ರಿಪೇರ್ ವೆಲ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.